ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ತಾರೀಖು 13 ಮೇ 2026 ಬುಧವಾರ. ಇಂದು ಪರಾಭವನಾಮ ಸಂವತ್ಸರ. ಇಂದಿನ ತಿಥಿ ವೈಶಾಖ ಮಾಸದ ಬಹುಳ ಏಕಾದಶಿ ತಿಥಿ. ಚೈತ್ರ ಆದಮೇಲೆ ವೈಶಾಖ ಮಾಸದ ಬಹುಳ ಏಕಾದಶಿ. ಉತ್ತರಾಭಾದ್ರ ನಕ್ಷತ್ರ, ವಿಷ್ಕಂಭ ಯೋಗ ಅಂತಕ್ಕಂಥದ್ದು. ಮತ್ತು ಕರ್ಣ ತಿಥಿವಾರ ಯೋಗ ನಕ್ಷತ್ರ ಕರ್ಣದಲ್ಲಿ ಬಲವಕರ್ಣ ಅಂತಕ್ಕಂಥದ್ದು. ಇನ್ನು ಸೌರಮಾಸದ ಮೇಷ ಮಾಸ 30ನೇ ದಿನ ಇಂದು, ಈ ಸೌರಮಾನದ ರೀತಿಯ ಅಳೆಯೋದಾದರೆ. ಇಂದು ಏಕಾದಶಿ ದಿನ ಒಂದು ವಿಶೇಷತೆ ಇದೆ. ಏನಂತಂದರೆ ಅದಕ್ಕೊಂದು ಶ್ಲೋಕ ಇದೆ. ಏಕಾದಶ್ಯಾಂ ನಿರಾಹಾರಃ ಯಹ ಕರೋತಿ ಜನಾರ್ದನಂ ಪೂಜಾಂ ತಸ್ಯ ಫಲಂ ವಿಷ್ಣೋಃ ಸರ್ವಪಾಯೈಹಿ ಪ್ರಮುಚ್ಯತೆ ಅಂತಕ್ಕಂಥದ್ದೊಂದು ಮಾತು. ಅಂದರೆ ಏಕಾದಶಿ ದಿನ ಉಪವಾಸ ಮಾಡೋದ್ರಿಂದ, ಉಪವಾಸ ಮಾಡ್ತಾ ವಿಷ್ಣುವನ್ನು ಪೂಜಿಸಿದರೆ ಅಂಥವರು ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತಕ್ಕಂಥ ಮಾತು. ಇನ್ನು ಈ ದಿನದ ವಿಶೇಷತೆ, ರಾಹುಕಾಲ ಎಂದಿನಂತೆ 12:15ರಿಂದ 1:50 ವಿಶೇಷತೆಗಳು ಏನಂದರೆ, ಅಪರ ಸರ್ವತ್ರ ಏಕಾದಶಿ, ಎಲ್ಲರಿಗೂ ಅನ್ವಯಿಸ್ತಕ್ಕಂಥ ಏಕಾದಶಿ ಅಂತಕ್ಕಂಥದ್ದು. ಪುಳಗಿ ಅಗ್ನಿ ಕುಂಡೋತ್ಸವ ಅಂತಕ್ಕಂಥ, ಅಗ್ನಿಕುಂಡದ ಉತ್ಸವ. ಶ್ರೀ ರವಿಶಂಕರ್ ಅವರ ಜನ್ಮದಿನ ಇದು. ರವಿಶಂಕರ್ ಬಹಳ ಆಧ್ಯಾತ್ಮಿಕತೆಯಲ್ಲಿ ಬಹಳ ಸೇವೆಯನ್ನು ಮಾಡಿದಂಥವರು, ಅವರ ಜನ್ಮದಿನ. ಇನ್ನು ಪಂಚಾಂಗದ ಮಹತ್ವ ಹೇಳೋದಾದರೆ, ಇಂದಿನ ತಿಥಿ ಇದೆಯಲ್ಲ, ಏಕಾದಶಿ ತಿಥಿ, ಇದು ಉಪವಾಸ ಮತ್ತು ಭಕ್ತಿಯಿಂದ ದೇವರ ಕಡೆಗೆ ಧ್ಯಾನ ಮಾಡ್ತಾ ಇದ್ದಾಗ ಮನಸ್ಸು ಶುದ್ಧವಾಗಿಸುವ ಅತ್ಯಂತ ಪವಿತ್ರ ದಿನ ಅಂತ ಹೇಳ್ಬೇಕಿಂದು. ಇನ್ನು ಉತ್ತರಾಭಾದ್ರ ನಕ್ಷತ್ರ ಇದೆ. ಅದು ಸ್ಥಿರತೆ, ಫರ್ಮ್ನೆಸ್ ಅಂತ ಹೇಳ್ತಾರಲ್ಲ, ಅದು ಜ್ಞಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಅನುಕೂಲಕರವಾದ ನಕ್ಷತ್ರ. ಈ ದಿನ ನಕ್ಷತ್ರ ಆಧ್ಯಾತ್ಮಿಕ ಚಿಂತನೆಗೆ, ಥಾಟ್ಸ್ ಆನ್ ಆಧ್ಯಾತ್ಮ, ಇಟ್ ಈಸ್ ವೆರಿ ಆಸ್ಪೀಷಿಯಸ್ ಅಂತ. ಇನ್ನು ವಿಷ್ಕಂಭ ಯೋಗ ಅಂತಕ್ಕಂಥ, ವಿಷ್ಕಂಭ ಅಂದರೆ ಅಡಚಣೆಗಳನ್ನು ಎದುರಿಸಿ ದಾಟಿ ಗೆದ್ದು ಮುಂದುವರಿಯಲು ಶಕ್ತಿ ನೀಡುವ ಯೋಗ ಇಂದು. ಅದರಿಂದ ಇಂದಿನ ಕೆಲಸಗಳೆಲ್ಲ ಬಹಳ ಚೆನ್ನಾಗಿ ನೆರವೇರುತ್ತೆ ಅಂತಕ್ಕಂಥದ್ದು. ಇನ್ನು ಕರ್ಣದಲ್ಲೂ ಕೂಡ ಬಲವಕರ್ಣ ಅಂತ ಇದೆ. ಬಲವಕರ್ಣ ಅಂತಕ್ಕಂಥದ್ದು ಹೊಸ ಕಾರ್ಯಗಳನ್ನು ಆರಂಭಿಸಲು ಸೂಕ್ತವಾದ ಶುಭ ಸಮಯ ಅಂತಕ್ಕಂಥದ್ದು. ಹೀಗಾಗಿ ಈ ಏಕಾದಶಿ ದಿನದಲ್ಲಿ ಭಗವಾನ್ ನಾರಾಯಣ, ಭಗವಾನ್ ವಿಷ್ಣುವಿನ ಸ್ಮರಣೆ ಮಾಡ್ತಾ ಉಪವಾಸ ಮತ್ತು ಧ್ಯಾನದಿಂದ ಮನಸ್ಸನ್ನು ಶುದ್ಧಗೊಳಿಸಿ ಜೀವನದಲ್ಲಿ ಶಾಂತಿ ಮತ್ತು ಪುಣ್ಯವನ್ನು ಪಡೆಯಲು ಬಹಳ ಅನುಕೂಲಕರವಾದ ದಿವಸ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ದಿನದ ಪಂಚಾಂಗವನ್ನು ಮುಗಿಸುತ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.